ಸರಿ, ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಯಜಮಾನ್ರ ಮನೇಲಿ ಜೀತ ಮಾಡ್ಕೊಂಡೇ ಬಿದ್ದಿರಿ. ಆದ್ರೆ ನಾನ್ ಮಾತ್ರ ಯಾವ್ದೇ ಕಾರಣಕ್ಕೂ ಈ ಮನೇಲಿ ಇರೋದಿಲ್ಲ. ನನ್ಗೆ ತ್ರಿಶೂಲ್ ಮುಖ್ಯ. ನನ್ನಿಂದ ನನ್ನ ಮಗನ್ನ ಕಿತ್ಕೊಳ್ಳೋಕೆ ನಾನ್ ಬಿಡೋದಿಲ್ಲ. ತಾಯಿ ಮಗನ್ ಸಂಬಂಧನ ದೂರ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಈ ಮನೇನು ಸಾಕು, ದೊಡ್ಡವ್ರ ಸವಾಸನು ಸಾಕು. ಮಗ್ನೆ, ನಾವ್ ಇಲ್ಲಿಂದ ಎಲ್ಲಾದ್ರೂ ದೂರ ಹೊರಟೋಗೋಣ. ಮಧು, ಮಧು, ಮುನೇಶ್ವರಕ್ಕೆ ಹೋದ್ರು ಶನೇಶ್ವರನ್ ಕಾಟ ತಪ್ಪಲ್ಲ ನಂಗಾಯ್ತು. ಮತ್ತೆ ಬಂದ್ರಲ್ಲ. ಮಗ್ನೆ, ನೀನ್ ಯಾರ ಮಾತ್ಗೂ ಕಿವಿ ಕೊಡ್ಬೇಡ. ನಾವು ಮೊದ್ಲು ಇಲ್ಲಿಂದ ಹೊರಡೋಣ. ನಡಿ. ಮಧುಮತಿ ನಿಂತ್ಕೋ. ತ್ರಿಶೂಲ್, ತ್ರಿಶೂಲ್ ಬಾ. ಮಧುಮತಿ ನಿಂತ್ಕೊ ಅಂತ ಹೇಳದ್ನಲ್ಲ, ಅರ್ಥ ಆಗಲ್ವಾ? ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನಮ್ ಪಾಡಿಗೆ ನಮ್ಮನ್ ಬಿಟ್ಬಿಡಿ. ನಾವು ದೂರ ಎಲ್ಲಾದ್ರೂ ಹೋಗ್ಬಿಡ್ತೀವಿ. ಯಾರು ಎಲ್ಲೂ ಹೋಗ್ಬೇಕಾಗಿಲ್ಲ. ಮುಂಚೆ ಹೇಗಿತ್ತೋ ಎಲ್ಲ ಹಾಗೆ ಇರ್ಬೇಕು. ನೀವ್ ಹೇಳಿದ್ ಕೇಳಿಸ್ಕೊಂಡ್ ಸಾಕಾಗೋಗಿದೆ. ದಯವಿಟ್ಟು ನಮ್ ಪಾಡಿಗೆ ನಮ್ಮನ್ ಬಿಟ್ಬಿಡಿ. ನಿಮ್ ಕಣ್ಣಿಗೂ ನಾವು ಕಾಣಿಸ್ಕೊಳ್ಳೋದಿಲ್ಲ. ನೀನ್ ಹೋಗೋದ್ ಸರಿ, ನನ್ ಮಗನ್ ಯಾಕೆ ಕರ್ಕೊಂಡು ಹೋಗ್ತಾ ಇದೀಯಾ? ಮಗ 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 ಯಾರ್ ನಿಮ್ ಮಗ? ತ್ರಿಶೂಲು ನನ್ ಮಗ, ನಾನ್ ಹೆತ್ ಮಗ. ಮಧು, ಎಲ್ಲ ಮೊದ್ಲಿಂದ ಹೇಳೋ ಹಾಗೆ ಮಾಡ್ಬೇಡ. ನೀವ್ ಏನೇನೋ ಹೇಳಿದ್ರೆ ನಾನ್ ಅದನ್ನ ಒಪ್ಪಲ್ಲ. ನನ್ ಮಗನ್ನ ನನ್ನಿಂದ ಕಿತ್ಕೊಳಕ್ ನೀವ್ ಹೇಳ್ತಿರೋ ಸುಳ್ಳಿದು. ಅವತ್ ನೋಡಿದ್ರೆ ತ್ರಿಶೂಲ್ನ ದತ್ತು ಕೇಳಿದ್ರಿ. ನಾನ್ ಕೊಡಲ್ಲ ಅಂದಿದ್ದಕ್ಕೆ ನನ್ ಗಂಡನ್ನ ಬಳಸ್ಕೊಂಡು ನನ್ ಬಾಯಿ ಮುಚ್ಚಿದ್ರಿ. ಆದ್ರೆ ಇವತ್ತು ತ್ರಿಶೂಲ್ ನಮ್ ಮಗನೇ ಅಲ್ಲ, ನಿಮ್ ಮಗ ಅಂತ ಹೇಳ್ತಾ ಇದ್ದೀರಾ. ದತ್ತು ತಗೊಂಡು ಈ ಎತ್ತು ಕರುಳಿಗೆ ನೋವು ಕೊಟ್ಟಿದ್ದು ಸಾಲ್ದ ನಿಮ್ಗೆ? ಶಾಶ್ವತವಾಗಿ ನನ್ ಮಗನ್ನ ನನ್ನಿಂದ ದೂರ ಮಾಡೋ ಉದ್ದೇಶ ಅಲ್ವಾ ನಿಮ್ದು? ಮಧುಮತಿ, ನೀನ್ ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ? ಹೌದು ಯಜಮಾನ್ರೆ, ಇಷ್ಟು ದಿನ ನಾನ್ ನಿಮ್ಮನ್ನ ತಪ್ಪಾಗೆ ಅರ್ಥ ಮಾಡ್ಕೊಂಡಿದ್ದೆ. ಆದ್ರೆ ಇವತ್ತು ನನ್ಗೆ ನೀವು ಸರಿಯಾಗಿ ಅರ್ಥ ಮಾಡ್ಸಿದೀರಾ. ನಂದೀಶಾ, ಯಜಮಾನ್ರೆ, ನನ್ ಗಂಡನ ಮೂಲಕ ನನ್ ಬಾಯಿ ಮುಚ್ಚೋದಕ್ ನೋಡ್ಬೇಡಿ. ಅದು ಆಗದೆ ಇರೋದು. ತ್ರಿಶೂಲ್ ನನ್ ಮಗ. ಯಾರು ಏನೇ ಮಾಡಿದ್ರು ನನ್ನಿಂದ ಅವನ್ನ ದೂರ ಮಾಡೋದಕ್ ನಾನ್ ಬಿಡೋದಿಲ್ಲ. ಮಧುಮತಿ, ನಿನ್ ನೋವು ನನ್ಗೂ ಅರ್ಥ ಆಗುತ್ತೆ. ಆದ್ರೆ ತ್ರಿಶೂಲ್ ನನ್ ಮಗ, ಅವನನ್ನ ಹೆತ್ತವಳು ನಾನು. ಅವನನ್ನ ಕರ್ಕೊಂಡು ಹೋಗಿ ನನ್ನ ಜೊತೆ ದೂರ ಮಾಡ್ಬೇಡ. ತ್ರಿಶೂಲ್ನ ಹೆತ್ತವಳು ನಾನು, ಅವನು ನನ್ ಮಗ. ಸಾಕ್ಷಿ ಪುರಾವೆಗಳು ನಮ್ ಕಡೆ ಬೆಟ್ ಮಾಡ್ತಿರೋವಾಗ ವಾದ ಮಾಡ್ಬೇಡ ಮಧು. ನಿನ್ನ ಕೈ ಮುಗಿದ್ ಕೇಳ್ಕೊತೀನಿ, ತ್ರಿಶೂಲ್ನ ನನ್ನಿಂದ ದೂರ ಮಾಡ್ಬೇಡ. 23 ವರ್ಷ ನಾನ್ ಹೆತ್ ಮಗ ನನ್ ಕಣ್ ಮುಂದೆನೆ ಓಡಾಡ್ತಾ ಇದ್ರು. ಅವ್ನ್ ನನ್ ಮಗ ಅಂತ ಗುರ್ತಿಸಕ್ ಆಗದೆ ಇರೋ ನತದೃಷ್ಟಿ ತಾಯಿ ನಾನು. ಇಷ್ಟು ವರ್ಷ ಅವನ್ ಇಲ್ದೆ ನಾನ್ ಕಳೆದ್ಬಿಟ್ಟೆ. ನನ್ ಕರಲ್ ಬಳ್ಳಿನೇ ದೂರ ಮಾಡಿ ಬದುಕ್ಬಿಟ್ಟೆ. ಇನ್ಮೇಲಾದ್ರೂ ಅವನ್ ಜೊತೆ ಇರಕ್ ಅವಕಾಶ ಮಾಡ್ಕೊಡು. ತ್ರಿಶೂಲ್, ಇನ್ಮೇಲಿಂದ ನೀನೇ ಈ ಮನೆ ವಾರಿಸ್ತಾರ.
ಇಷ್ಟು ವರ್ಷ ನಿನ್ ಏನ್ ಗೌರವ ಸಿಕ್ಕಿಲ್ವೋ ಅದೆಲ್ಲ ಇನ್ಮೇಲೆ ಸಿಕ್ಕತ್ತೆ. ನೀನ್ ಯಾವುದಕ್ಕೂ ಅಂಜೋ ಅವಶ್ಯಕತೆ ಇಲ್ಲ. ನೀನು ಬಯಸಿದ್ದು ನಿನ್ ಕಣ್ ಮುಂದೆ ಬಂದು ಬೀಳುತ್ತೆ. ಬೇಡಪ್ಪ, ನಾನು ಮನೆ ಮಗ ಅಂದಿದ ತಕ್ಷಣ ನನ್ನನ್ನು ಬೇರೆ ಥರ ನೋಡಬೇಡಿ. ಇಷ್ಟು ದಿವಸ ನಾನು ಹೇಗಿದ್ನೋ ಹಾಗೆ ಇರಕ್ ಬಿಡಿ. ಸಂಬಂಧದ ಮುಂದೆ ಯಾವ ಸ್ಥಾನಮಾನನೂ ದೊಡ್ಡದಲ್ಲ. ಹಾಗಲ್ಲ ಕಣ, ಹೊರಗಿನ ಸಮಾಜ. ಪ್ಲೀಸ್, ಯಾರು ಏನು ಬೇಕಾದ್ರೂ ಅನ್ಕೊಳ್ಳಿ, ನಾನು ಹಿಂಗೆ ಮನೆಗೆ ಬರೋದ್ರಿಂದ ಯಾರ ಮನಸ್ಸು ಒಡೆದೋಗ್ಬಾರ್ದು. ಈ ಮನೆ ಹೇಗಿತ್ತು ಹಾಗೇ ಇರಬೇಕು, ಅದು ನನ್ನ ಉದ್ದೇಶ. ನನಗೆ ಯಾವತ್ತಿದ್ರು ಇವರೇ ಚಿಕ್ಕ ಯಜಮಾನ್ರು. ಚಿಕ್ಕ ಯಜಮಾನ್ರೆ, ನಾನು ಮಾತು ಬಂದಾಗಿಂದ ನಿಮ್ಮನ್ನ ಚಿಕ್ಕ ಯಜಮಾನ್ರು ಅಂತಾನೆ ಕರಿತಾ ಇದ್ದೀನಿ. ಆದ್ರೆ ನಾನು ಈ ಮನೆಗೆ ದತ್ತು ಮಗ ಆಗಿ ಬಂದ ಮೇಲೆ ನೀವು ನನಗೆ ಬ್ರೋ ಅಂತ ಕರಿಯಕ್ಕೆ ಹೇಳಿ ತಮ್ಮನ ಸ್ಥಾನ ಕೊಟ್ಟಿದ್ದೀರಾ. ನನಗೆ ಆ ಸ್ಥಾನನೇ ಸಾಕು. ಚಿಕ್ಕ ಯಜಮಾನ್ರೆ, ನಾನು ಈ ಮನೆಗೆ ಬಂದೆ ಅಂದ ತಕ್ಷಣ ನೀವು ಈ ಮನೆ ಬಿಟ್ಟು ಹೋಗ್ಬೇಕಾಗಿಲ್ಲ. ನೀವು ಇಲ್ಲೇ ಇರಬೇಕು. ಇಷ್ಟು ವರ್ಷ ನಿಮಗೆ ಈ ಮನೆಯಲ್ಲಿ ಏನು ಗೌರವ ಸಿಗ್ತಾ ಇತ್ತೋ ಇನ್ನು ಮುಂದೆನೂ ಅದೇ ಸಿಗ್ಬೇಕು. ಸಿಗತ್ತೆ. ಚಿಕ್ಕ ಯಜಮಾನ್ರೆ, ನೀವು ನಮ್ಮ ಜೊತೆಗೆ ಇರ್ತೀರಲ್ವಾ? ಇಲ್ಲಿಂದ ಹೋಗೋದಿಲ್ಲ ಅಲ್ವಾ? ಮಾತಾಡಿ ಚಿಕ್ಕ ಯಜಮಾನ್ರೆ. ಮಾತಾಡಕ್ಕೆ ಏನೋ ಇದೆ, ಅವನು ಇಲ್ಲೇ ಇರ್ತಾನೆ ಅಲ್ವಾ ತ್ರಿವಿಕ್ರಮ್? ಇರ್ತೀನಿ. ತ್ರಿಶೂಲ್, ನಿನ್ನ ಎಷ್ಟೆಲ್ಲ ಗೋಳ್ ಹೊಯ್ಕೊಂಡೆ. ಕೆಲ್ಸದವನು ಅಂತ ಚುಚ್ಚಿ ಚುಚ್ಚಿ ಮಾತಾಡ್ದೆ. ಒಂದಿನಾನು ನಿನ್ಗೆ ಒಳ್ಳೇದಾಗ್ಲಿ ಅಂತ ಬಯಸ್ಲಿಲ್ಲ. ಎಂತ ಕೆಟ್ಟ ತಾಯಿ ನಾನು. ಏಯ್ ಅಮ್ಮೋರೆ, ಯಾಕೆ ಹಾಗೆಲ್ಲ ಮಾತಾಡ್ತಾ ಇದ್ದೀರಾ? ಜಗತ್ತಲ್ಲಿ ಕೆಟ್ಟ ಮಕ್ಕಳಿರ್ಬೋದೇ ಹೊರತು ಕೆಟ್ಟ ತಾಯಿ ಎಲ್ಲೂ ಇರೋದಿಲ್ಲ. ನಾನು ನಿನ್ನ ಎಷ್ಟೆಲ್ಲ ಅವಮಾನ ಮಾಡಿದ್ದೀನಿ, ಅದೇ ಸಾಕಲ್ಲ ನನ್ನ ಕೆಟ್ಟ ತಾಯಿ ಅನ್ನೋದಿಕ್ಕೆ. ಅಮ್ಮೋರೆ, ಯಾಕೆ ಹಾಗೆಲ್ಲ ಅನ್ಕೋತೀರಾ ನೀವು? ನಿಮ್ಮ ಮಾತಿಂದ ನನಗೆ ಯಾವತ್ತೂ ಬೇಜಾರಾಗಿಲ್ಲ. ನೀವು ನನ್ನ ಸ್ಥಾನಕ್ಕೆ ತಕ್ಕಂತೆ ನನ್ನ ಮಾತಾಡಿಸ್ತಾ ಇದ್ರಿ ಅಷ್ಟೇ. ನೀವು ಬೈಯೋದ್ರಲ್ಲೂ ನನಗೆ ಪ್ರೀತಿ ಕಾಣಿಸೋದು. ಆದ್ರೂ ತ್ರಿಶೂಲ್, ನನ್ನನ್ನ ಕ್ಷಮಿಸ್ತೀಯೇನೋ? ಅಯ್ಯೋ, ಯಾಕೆ ಈ ತರ ಎಲ್ಲ ಮಾತಾಡಿ ಕಟ್ಟಾಗ್ತೀರಾ ನನ್ನ? ಪ್ಲೀಸ್ ಅಮ್ಮೋರೆ. ನಂದೊಂದು ಆಸೆ ತ್ರಿಶೂಲ್, ಈಡೇರಿಸ್ತೀಯಾ? ಹಾ ಮೋರೆ, ಹೇಳಿ. ಒಂದೇ ಒಂದ್ಸಾರಿ ನನ್ನ ಅಮ್ಮ ಅಂತ ಕರಿತೀನೋ? ಏನ್ ಯೋಚನೆ ಮಾಡ್ತಾ ಇದ್ಯಾ? ಇಷ್ಟ ಇಲ್ವೇನೋ? ಛೇ, ಆಗಲ್ಲ. ಮತ್ತೆ ಒಂದ್ಸಾರಿ ಕರೆಯೋ. ಅಮ್ಮ ವಿಷ್ಣು ಶಿವಾಯತೆ ಆನು ಕುಳಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಬಾಳಿಗೆ ಒಂದೇ ಮನೆ, ಬಾಳಿಗೆ ಒಂದೇ ಗೊನೆ, ಭೂಮಿಗೆ ದೈವ ಒಂದೇನೇ ತಾಯಿ. ನಾನು ಕಾಯ್ತಾ ಇದ್ದ ವ್ಯಕ್ತಿ ಬಂದ್ರು. ನಮಸ್ಕಾರ ಪುರೋಹಿತ್ರೆ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಪ್ರಯಾಣ ಎಲ್ಲ ಹಾಯಾಗಿತ್ತಾ? ಹಾಯಾಗಿತ್ತು. ಏನಪ್ಪ ದಿಗ್ವಿಜಯ, ಎಲ್ಲಾರನ್ನು ಸೇರಿಸ್ಬಿಟ್ಟಿದ್ಯಾ? ನೀನ್ ನಿರ್ಧಾರ ಕೇಳೋದಕ್ಕೆ ಎಲ್ಲರೂ ತಯಾರಾಗಿದ್ದಾರೆ ಅನ್ಸುತ್ತೆ. ಹೌದು ಪುರೋಹಿತ್ರೆ. ಪುರೋಹಿತ್ರೆ, ನನ್ ಮಗ
ಏನೋ ಒಂದು ವಿಷಯ ಹೇಳ್ಬೇಕು ಅಂತ ನಮ್ಮನ್ನೆಲ್ಲ ಸೇರಿಸಿದ್ದಾನೆ. ಆದ್ರೆ ಆಗ್ನಿಂದನೂ ಏನು ಅಂತ ಹೇಳ್ತಾನೆ ಇಲ್ಲ. ಹೇಳು ದಿಗ್ವಿಜಯ, ಒಳ್ಳೆ ಗಳಿಗೆ ಇದು, ಶುರು ಮಾಡು. ಅದು ನಾನೊಂದು ನಿರ್ಧಾರ ತಗೊಂಡಿದ್ದೀನಿ. ನನ್ನ ನಿರ್ಧಾರ ಮನೆಯವ್ರಿಗೆಲ್ಲ ಖುಷಿ ಕೊಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದೇನು ಹೊಸ ಸುದ್ದಿ ಏನಲ್ಲ, ಆದರೆ ಸ್ವಲ್ಪ ದಿವಸದಿಂದ ಚರ್ಚೆಗೆ ಬಂದಿರಲಿಲ್ಲ. ಎರಡು ಮನಸ್ಸುಗಳು ಒಂದಾಗುವಂತ ಸುದ್ದಿ ಇದು. ಆದಷ್ಟು ಬೇಗ ಶಿವಾನಿ ಮತ್ತೆ ತ್ರಿವಿಕ್ರಮ್ನ ಒಂದು ಮಾಡಬೇಕು ಅಂತ ಇದ್ದೀನಿ. ಎಂತ ವಿಷಯ ಹೇಳಿದ್ರಿ, ತುಂಬಾ ಖುಷಿ ಆಗ್ತಾ ಇದೆ. ಶಿವಾನಿ, ಸರಿಯಾದ ಸಮಯದಲ್ಲೇ ನನ್ನ ನಿರ್ಧಾರ ಹೇಳಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಖುಷಿನಾ? ಹಾ ಅಂಕಲ್, ಖುಷಿನ. ಕೂಗಿದರೂ ನನಗೆ ಅಯ್ಯೋ ಕಿವುಡಾಗೋಯ್ತಾ. ಜಾತಕ ದಿಗ್ವಿಜಯ್, ನಮಗ್ ಗೊತ್ತಿಲ್ಲದೆ ಮದುವೆ ತಯಾರಿ ಮಾಡಿರೋ ಹಾಗಿದೆ. ಅಮ್ಮ, ಇದು ನನ್ನ ಜವಾಬ್ದಾರಿ ಅಲ್ವೇನಮ್ಮ? ಥ್ಯಾಂಕ್ಸ್ ಡ್ಯಾಡ್. ಥ್ಯಾಂಕ್ಸ್ ಎಲ್ಲ ಯಾಕೋ, ನೀನು ಆಸೆ ಪಟ್ಟ ಹಾಗೆ ಶಿವಾನಿ ಜೊತೆ ನೀನು ಮದುವೆ ಮಾಡ್ತಾ ಇದ್ದೀನಿ. ಇನ್ಮೇಲಾದ್ರೂ ಖುಷಿಯಾಗಿರು. ಜಾತಕದ ಪ್ರಕಾರ ಒಂದು ಮುಹೂರ್ತ ಬಿಟ್ರೆ ಇನ್ನು 8 ತಿಂಗಳು ಯಾವ ಮುಹೂರ್ತನೂ ಇಲ್ಲ. ಮದುವೆ ಸ್ವಲ್ಪ ಕಷ್ಟ ಆಗ್ಬೋದು. ಪುರೋಹಿತ್ರೆ, ಏನ್ ಹೇಳ್ತಾ ಇದ್ದೀರಾ? 8 ತಿಂಗಳು ಮುಹೂರ್ತ ಇಲ್ವಾ? ತುಂಬಾ ತಡ ಆಗ್ಬಿಡುತ್ತಲ್ಲ. ಪುರೋಹಿತ್ರೆ, ಮುಹೂರ್ತ ಯಾವ್ದೋ ಇದೆ ಅಂದ್ರಿ, ಯಾವಾಗದು? ಇವತ್ತು 15 ದಿನಕ್ಕೆ ಸರಿಯಾಗಿ ಒಂದು ಮುಹೂರ್ತ ಇದೆ. ಇನ್ನು 15 ದಿನಾನಾ? ಪುರೋಹಿತ್ರೆ, ತುಂಬಾ ಹತ್ರ ಆಗ್ಬಿಡತ್ತೆ. ಆ ಮುಹೂರ್ತ ಬಿಟ್ರೆ ಬೇರೆ ಮುಹೂರ್ತ ಇಲ್ಲಮ್ಮ. ಅದು ಅಲ್ದಿರಾ, ತ್ರಿವಿಕ್ರಮ ಜಾತಕದಲ್ಲಿ ಒಂದ್ ಸಣ್ಣ ದೋಷ ಬೇರೆ ಇದೆ. ಈ ಮುಹೂರ್ತದಲ್ಲಿ ಮದುವೆ ಆಗದೆ ಇದ್ರೆ ಮುಂದೆ ಕಂಕಣ ಭಾಗ್ಯ ಕೂಡ್ ಬರೋದು ಕಷ್ಟ ಆಗತ್ತೆ. ಈ ಮುಹೂರ್ತದಲ್ಲೇ ಮದುವೆ ಮಾಡಿಸಿದ್ರೆ ಆಯ್ತು ಬಿಡಿ ಪುರೋಹಿತ್ರೆ. ಅಲ್ಲ ರೀ, ಇನ್ 15 ದಿನದಲ್ಲಿ ಹೇಗಾಗತ್ತೆ? ಹೌದು ದಿಗ್ವಿಜಯ್, ಕೆಲಸ ನೋಡಿದ್ರೆ ತುಂಬಾ ಇದೆ, ಆದ್ರೆ ಸಮಯ ಕಡಿಮೆ ಆಯ್ತು ಅನ್ಸುತ್ತೆ. ಆ ಚಿಂತೆ ನೀವು ಬಿಟ್ಬಿಡಿ. ಮದುವೆ ತಯಾರಿಗಳನ್ನೆಲ್ಲ ನೋಡ್ಕೊಳಕ್ಕೆ ತ್ರಿಶೂಲ್ ಇದನ್ನಲ್ಲ, ಅವನು ನೋಡ್ಕೋತಾನೆ ಅಲ್ವೇನೋ ತ್ರಿಶೂಲ್? ತ್ರಿಶೂಲ್, ಮದುವೆ ಜವಾಬ್ದಾರಿ ಎಲ್ಲ ನಿಂದೆ. ಶಿವಾನಿ ತ್ರಿವಿಕ್ರಮ್ ಮದುವೆ ಅದ್ದೂರಿಯಾಗಿ ನಡಿಬೇಕು. ಇಡೀ ಕನಕದುರ್ಗನೇ ತಿರುಗಿ ನೋಡೋ ಹಾಗೆ ನಡಿಬೇಕು. ಮಾಡ್ತೀಯಲ್ವಾ? ಡ್ಯಾಡ್, ನಿಮ್ ಡಿಸಿಷನ್ ಸೂಪರ್. ತ್ರಿಶೂಲ್ ಇದ್ದಾನೆ ಅಂದ್ಮೇಲೆ ನನ್ನ ಶಿವಾನಿ ಮಧ್ಯೆ ಗ್ರ್ಯಾಂಡ್ ಆಗಿರುತ್ತೆ. ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇಲ್ವಾ ನಿನಗೆ? ಶುರು ಮಾಡಿದ್ಯಾ? ಶುರು ಮಾಡಿರೋದು ನಾನಲ್ಲ, ನನ್ನ ಪ್ರೀತಿಸಕ್ ಶುರು ಮಾಡಿರೋದು ನಿನ್ನ ಹಾರ್ಟ್. ತ್ರಿಶೂಲ್,
ಕೂಗಿ ಬೈದು ನಿನ್ನ ಹೃದಯದ ಮಾತನ್ನು ಕಟ್ಟಾಕ್ಬೇಡ. ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇಲ್ಲದಿದ್ರೆ ಯಾಕೆ ಬಂದು ತಪ್ಕೋತಾ ಇದ್ದೆ? ಹೇಳಿದ್ನಲ್ಲ, ನನ್ ಖುಷಿನ ಹಂಚ್ಕೊಳ್ಳೋದಕ್ಕೆ ನಿನ್ನ ತಪ್ಕೊಂಡೆ ಅಷ್ಟೇ. ಚೆನ್ನಾಗಿ ಹೇಳ್ದೆ. ನಿನಗೆ ಬೇಜಾರಾಗ್ಲಿ ಸಂತೋಷ ಆಗ್ಲಿ ಪ್ರತಿಯೊಂದನ್ನು ಹಂಚ್ಕೊಳ್ಳೋದು ನನ್ನ ಹತ್ರ ತಾನೆ. ಅಂದಮೇಲೆ ನಿನ್ ಪ್ರೀತಿ ಇರೋದು ನನ್ನ ಮೇಲೇನೆ. ನೋಡು, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ನನಗೆ ನಿನ್ ಮೇಲೆ ಹತ್ರ ಯಾವ ಭಾವನೆಗಳು ಇಲ್ಲ. ನಿನಗೆ ಎಲ್ಲಾ ಟೈಮಲ್ಲೂ ಜ್ಞಾಪಕಕ್ಕೆ ಬರೋದು ತ್ರಿವಿಕ್ರಮ್ ಅಲ್ಲ, ನಾನು. ಯಾಕಂದ್ರೆ ನಿನ್ ಮನ್ಸಿಗೆ ಹತ್ರ ಆಗಿರೋದು ನಾನು. ಶಿವಾನಿ, ನಿನ್ ಮದ್ವೆ ಫಿಕ್ಸ್ ಆಗಿರ್ಬೋದು, ನಿನ್ ಮದ್ವೆಗೆ ಇನ್ನು 15 ದಿವಸನೇ ಇರ್ಬೋದು, ಆದ್ರೆ ನಿನ್ನ ತಾಯಿ ಕಾಯೋದು ನಾನೇ. ತ್ರಿಶೂಲ್, ಇಂಥ ಭ್ರಮೆಗಳನ್ನೆಲ್ಲ ಬಿಟ್ಟು ಬಿಡು. ನಾನು ಮದುವೆ ಆಗೋದು ತ್ರಿವಿಕ್ರಮ್ನೆ. ನನ್ನ ಅವ್ರನ್ನ ಯಾರಿಂದನೂ ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ. ನನ್ನ ದಾರಿ ಗಡ್ಡ ಬಂದವ್ರನ್ನ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇವತ್ತೇ ಕೊನೆ. ಇನ್ನು ಮುಂದೆ ನಿನ್ನ ಬಾಯಲ್ಲಿ ಇಂಥ ಮಾತುಗಳು ಬಂದ್ರೆ ಚೆನ್ನಾಗಿರೋದಿಲ್ಲ. ಸ್ನೇಹಿತ ಅನ್ನೋ ಸ್ಥಾನ ಕೊಟ್ಟಿದ್ದೀನಿ, ಅದನ್ನ ಉಳಿಸ್ಕೊಂಡು ಹೋಗು. ಅಬ್ಬಾ, ಇವಾಗ ರಿಲ್ಯಾಕ್ಸ್ ಆಯ್ತು. ತ್ರಿಶೂಲು ಶಿವಾನಿ ಹಿಂದೆ ಬಿದ್ದಿದ್ದಾನೆ, ಆದ್ರೆ ಶಿವಾನಿ ಅವರು ನನ್ನ ಕಡೆ ಇದ್ದಾರೆ. ಅಷ್ಟು ಸಾಕು ನಂಗೆ. ತ್ರಿಶೂಲ್, ಶಿವಾನಿ ಒಂದೊಂದು ಮಾತುಗಳು ವಿಲ ಅಂತ ಒದ್ದಾಡೋ ಹೋಗಿ ಮಾಡ್ತಾರ. ಇನ್ ಮುಂದೆ ಅದೇ ಫೀಲಿಂಗು ಪರ್ಮನೆಂಟ್ ಆಗಿರುತ್ತೆ. ಶಿವಾನಿ ಅವ್ರು ಏನ್ ಹೇಳಿದ್ರು? ನಮ್ಮಿಬ್ಬರನ್ನ ಯಾರೇ ದೂರ ಮಾಡಕ್ ಪ್ರಯತ್ನ ಪಟ್ರು ಅವ್ರನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ರು. ತ್ರಿಶೂಲ್, ಇಷ್ಟು ಸಾಕು. ಯಜಮಾನ್ರೆ, ಲಗ್ನ ಪತ್ರಿಕೆ ಪ್ರಿಂಟ್ ಮಾಡೋನಿಗೆ ಫೋನ್ ಮಾಡಿದ್ದೆ. ನಾಳೆ ಬೆಳಗ್ಗೆ ಮನೆಗೆ ಬರ್ತಾನಂತೆ. ವೆರಿ ಗುಡ್. ದಮಯಂತಿ, ಅಮ್ಮ, ರೀನಾ ಎಲ್ಲ ಒಂದ್ ಸ್ವಲ್ಪ ಬನ್ನಿ. ಏನ್ರಿ ಕರ್ದಿದ್ದು? ಅದು ನಿಮ್ಗೆ ಎಲ್ರಿಗೂ ಏನೇನ್ ಕೆಲಸ ಇದೆಯೋ ನನಗೆ ಗೊತ್ತಿಲ್ಲ, ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ನಾಳೆ ಫ್ರೀ ಮಾಡ್ಕೊಳ್ಳಿ. ತ್ರಿವಿಕ್ರಮ ಶಿವಾನಿ ಮದುವೆಗೆ ಇನ್ವಿಟೇಷನ್ ಸೆಲೆಕ್ಟ್ ಮಾಡ್ಬೇಕು. ಆದ್ರೆ ನಾಳೆಯಿಂದ ಮದುವೆ ಸಂಭ್ರಮ ಶುರು ಅಂತಾಯ್ತು. ಹೂ ಕಣ, ಇರೋದೇ 15 ದಿನಗಳು ಟಪ ಟಪ ಅಂತ ಕಳೆದೋಗ್ತವೆ. ಬೇಕಾದಷ್ಟು ಕೆಲ್ಸಗಳಿವೆ, ಎಲ್ಲ ಮಾಡಿ ಮುಗಿಸ್ಬೇಕು. ಇವನಲ್ಲಿ ತ್ರಿಶೂಲ್ ಕಾಣಿಸ್ತಾ ಇಲ್ಲ, ಎಲ್ಲೋ ಬಿಡ್ತಾನೆ ನೀವು ಸರಿಯಾದ ಟೈಮ್ಗೆ. ತ್ರಿವಿಕ್ರಮ, ತ್ರಿಶೂಲ್ ವಿಷಯ ತಿಳಿಸ್ಬಿಡು. ಸರಿ ಡ್ಯಾಡ್. ಹಾಗೆ ನಾಳೆ ಶಿವಾನಿಗೂ ಬರಕ್ ಹೇಳ್ಬಿಡು. ಸರಿ ಡ್ಯಾಡ್. ತ್ರಿಶೂಲ್, ನಿಂಗೆ ಈ ವಿಷಯನ ನಾನು ಹೇಳಲ್ಲ. ಯಾಕಂದ್ರೆ ಹೇಳಿದ್ರೆ ನಾಳೆ ಪ್ರಿಪೇರ್ ಆಗ್ತೀಯ. ನಿಂಗೇನೂ ಗೊತ್ತಿಲ್ಲದೆ ಎಲ್ಲರ ಮುಂದೆ ಈ ವಿಷಯ ಗೊತ್ತಾಗಬೇಕು. ಅವಾಗ ಒದ್ದಾಡ್ತೀಯಲ್ಲ, ಅದನ್ನ ನಾನು ನೋಡ್ಬೇಕು. ನಂದೀಶಾ, ನೀವಿಬ್ರು ಸರಿಯಾದ ಟೈಮಿಗೆ ಬಂದ್ಬಿಡಿ. ನೀವಿಬ್ರೆ ಬಹಳ ಮುಖ್ಯ. ಸರಿ ಯಜಮಾನ್ರೆ. ಸರ್, ಯಾರೋ ನೀನು? ಮದುವೆ ಇನ್ವಿಟೇಷನ್ ಕಾರ್ಡ್ ತೋರ್ಸಕ್ ಹೇಳಿದ್ರು. ಏನ್ ಗೋಳಿಂದ ನುಗ್ತಾ ಇದೀಯಾ? ಈ ಮನೇಲಿ ಯಾರು ಹೇಳೋರ್ ಕಡೆ ಇಲ್ಲ ಅನ್ಕೊಂಡಿದ್ಯಾ? ಈ ಮನೆ ಒಳಗ್ ಬರ್ಬೇಕು ಅಂದ್ರೆ ಗೋವಿಂದನ್ ಪರ್ಮಿಷನ್ ತಗೊಂಡ್ ಬರ್ಬೇಕು. ಹೌದಾ? ಯಾರು ಸರ್ ಅವರು? ತುಂಬಾ ದೊಡ್ಡ ವ್ಯಕ್ತಿ. ಎಲ್ಲಿ ಕಾಣಿಸ್ತಾ ಇಲ್ಲ? ನಿನ್ನ ಎದುರಿಗೆ ನಿಂತಿದಾರಲ್ಲೋ. ತಮಾಷೆ ಮಾಡಬೇಡಿ ಸರ್, ತುಂಬಾ ದೊಡ್ಡ ವ್ಯಕ್ತಿ ಅಂದ್ರೆ ನೀವಲ್ಲ ಬಿಡಿ. ಲೇ, ನಾನೇ ಕಣ ಗೋವಿಂದ. ಜೋಕ್ ಮಾಡಬೇಡಿ ಸರ್. ಗೋವಿಂದ ಯಾರದು? ಸರ್, ಮದುವೆ ಇನ್ವಿಟೇಷನ್ ಕಾರ್ಡ್ ತರ ಕೇಳಿದ್ರು. ಯಜಮಾನ್ರೆ, ನನ್ನ ಹೇಳಿದ್ನಲ್ಲ ಅವರೇ ಅವರು. ಹೌಜಿ, ಇವನು. ಹಲೋ, ಮಾತ್ ನಿಲ್ಸು. ಮನೆಯವ್ರನ್ನೆಲ್ಲ ಕರಿ. ಆಯ್ತು. ಯಾಕೆ ಮಧು, ಯಜಮಾನ್ರ ಮನೆಯಿಂದ ದಿಢೀರ್ ಹೊರಟೆ?
ಇಲ್ಲಿ ನೋಡಿದ್ರೆ ಒಬ್ಳೆ ಸಪ್ಪ ಕುತ್ಕೊಂಡಿದ್ಯಾಳ. ಹೆತ್ತ ಮಗ ತಂದೆ ತಾಯಿ ಹೆಸರು ಹೇಳಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾನೆ. ಅದನ್ನ ನೋಡಿನೂ ಹೇಗ್ರಿ ಸಮಾಧಾನವಾಗಿರ್ಲಿ? ಅವನು ಬೇಕು ಅಂತ ಹೇಳಿರಲ್ಲ ಕಣೆ, ಯಜಮಾನ್ರನ್ನ ಅಮ್ಮವ್ರನ್ನ ಅಪ್ಪ ಅಮ್ಮ ಅಂತ ಕರೆದಿರ್ತಾನಲ್ಲ, ಹಾಗೆ ಹೇಳಿರ್ತಾನಷ್ಟೇ. ಏನೋ ಒಂದ್ ಹೇಳಿ ನನ್ ಬಾಯಿ ಮುಚ್ಚಿಸ್ಬಿಡ್ತೀರಾ ನೀವು? ಇರೋ ವಾಸ್ತವ ಹೇಳ್ದೆ ಅಷ್ಟೇ. ವಾಸ್ತವ ಅದಲ್ಲ ರೀ. ಒಬ್ಬನ್ನ ಸಾಕಿ ಬೆಳೆಸಿದೀವಿ, ಇನ್ನೊಬ್ಬನ್ನ ಹೆತ್ತಿದೀವಿ. ಲೆಕ್ಕದಲ್ಲಿ ನೋಡಿದ್ರೆ ಇಬ್ಬರು ಮಕ್ಕಳು ನಮ್ದೆ. ಆದ್ರೆ ಅಮ್ಮ ಅಂತ ಕರೆಯಕ್ಕೆ ಮನೇಲಿ ಒಂದ್ ಕಣ್ಣನೂ ಇಲ್ವಲ್ರಿ. ಬರ್ತಾನೆ ಕಣೆ, ಬರ್ತಾನೆ. ನನ್ನ ನಿನ್ನ ಅಪ್ಪ ಅಮ್ಮ ಅಂತ ಕರೆಯೋದಕ್ಕೆ ಮುಂದೆ ಬರ್ತಾನೆ. ಬರೀ ಭರವಸೆಯಿಂದ ಬದುಕೋದೇ ಆಗೋಯ್ತು. ಮಗನ್ ಮದ್ವೆ ಮಾಡೋ ಯೋಗನೂ ಇಲ್ಲ. ಎಲ್ಲ ಅವರೇ ಮಾಡಿ ಮುಗಿಸ್ತಾ ಇದ್ದಾರೆ. ಜೊತೆಗೆ ನಾವಿದ್ದೀವಲ್ಲ. ಬರೀ ನಾಮಕವಾಸ್ತೆ ಅಷ್ಟೇ. ಆ ದೇವ್ರು ನಮ್ಗೆ ಯಾವಾಗ ಒಳ್ಳೇದ್ ಮಾಡ್ತಾನೋ, ನಮ್ಮೇಲೆ ಯಾವಾಗ ಕರುಣೆ ತೋರಿಸ್ತಾನೋ ಗೊತ್ತಿಲ್ಲ. ಏನಪ್ಪ ಮಧು ಮಗ, ಮದುವೆ ತಯಾರಿಗಳೆಲ್ಲ ನೀನು ಅನ್ಕೊಂಡಾಗೆ ಆಗ್ತಾ ಇದೆಯಾ? ಇಸ್ ಎವ್ರಿಥಿಂಗ್ ಓಕೆ? ಆರ್ ಯು ಹ್ಯಾಪಿ? ಹಾ ಡ್ಯಾಡ್, ಐ ಆಮ್ ವೆರಿ ಹ್ಯಾಪಿ. ಇದೆಲ್ಲ ಏನು ಅಲ್ಲ ಕಣ, ಮದುವೆ ಶಾಸ್ತ್ರಗಳನ್ನ ನೋಡು, ಇನ್ನೂ ಅದ್ದೂರಿಯಾಗಿರುತ್ತೆ. ಥ್ಯಾಂಕ್ಸ್ ಡ್ಯಾಡ್. ಥ್ಯಾಂಕ್ಸ್ ಎಲ್ಲ ಯಾಕಮ್ಮ, ನೀನು ಖುಷಿಯಾಗಿದ್ರೆ ಸಾಕು. ನೋಡು, ನಾವು ಈ ಸೀರೆ ಒಡವೆ ಎಲ್ಲ ಪರ್ಚೇಸಿಂಗ್ ಹೋಗ್ತಾ ಇದೀವಿ. ನೀನು ಶಿವಾನಿನ ಕರ್ಕೊಂಡು ಡೈರೆಕ್ಟ್ ಆಗಿ ಅಲ್ಲಿಗೆ ಬಂದ್ಬಿಡು. ಸರಿ ಡ್ಯಾಡ್, ಇವಾಗಲೇ ಹೋಗ್ತೀನಿ. ಹೋಗ್ ಹೋಗ್ ಹೋಗ್. ಬ್ರೋ, ನೀನು ಬಾ ನನ್ನ ಜೊತೆಗೆ. ನಾನಾ? ಎಲ್ಲಿಗೆ? ವಿಷಯ ಗೊತ್ತಿಲ್ವಾ ನಿಂಗೆ? ಎಲ್ಲ ಪರ್ಚೇಸಿಂಗ್ ಹೋಗ್ತಾ ಇದಾರೆ. ನಾನು ನೀನು ಹೋಗಿ ಶಿವಾನಿನ ಕರ್ಕೊಂಬರೋಣ. ನಾನು ಯಾಕೆ ಬ್ರೋ? ಬೇಡ, ನೀವು ಹೋಗಿ ಬನ್ನಿ. ಬ್ರೋ, ನನ್ನ ಜೊತೆ ಬರ್ಬೇಕಷ್ಟೇ ನಿನಗ. ಅಲ್ಲ, ಅದು ಲೈ, ಅಷ್ಟೊಂದು ಪ್ರೀತಿಯಿಂದ ಕರಿತಾ ಇದ್ದಾನೆ, ಯಾಕೋ ಇಲ್ಲ ಅಂತ್ಯ? ಹೋಗು. ಕಮ್ ಆನ್ ಬ್ರೋ. ಶಿವಾನಿ ಅವರೇ, ಟುಡೇ ಐ ಆಮ್ ಸೋ ಹ್ಯಾಪಿ. ಈ ಹ್ಯಾಪಿನೆಸ್ ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಪದಗಳೇ ಬರ್ತಾ ಇಲ್ಲ. ಅಂತೂ ಇಂತೂ ನಮ್ಮಿಬ್ಬರು ಮದುವೆ ಆಗ್ತಾ ಇದೆ. ನೀವು ಹ್ಯಾಪಿ ಅಲ್ವಾ? ತುಂಬಾ ಹ್ಯಾಪಿ. ಶಿವಾನಿ ಅವರೇ, ನಾವಿಬ್ರು ಇಷ್ಟೊಂದು ಹ್ಯಾಪಿ ಆಗಿದ್ದೀವಿ, ಆದ್ರೆ ತ್ರಿಶೂಲೆ ಯಾಕೋ ಡಲ್ ಆಗಿದ್ದಾನೆ. ಯಾಕೆ ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ. ತ್ರಿಶೂಲ್ ಯಾವ್ದೋ ಹುಡುಗಿನ ಲವ್ ಮಾಡ್ತಾ ಇದ್ದಾನೆ. ಅದ್ ಯಾರು ಅಂತ ನಿಮಗೆ ಗೊತ್ತಿರುತ್ತೆ. ಸುಳ್ಳು ಹೇಳ್ಬೇಡಿ. ಅವನು ಕೇಳಿದ್ರೆ ಬಾಯ್ ಬಿಡ್ತಾ ಇಲ್ಲ. ಅಟ್ಲೀಸ್ಟ್ ನಿಮ್ಗಾದ್ರೂ ಗೊತ್ತಿರುತ್ತೆ. ಹೇಳಿ ಶಿವಾನಿ ಅವರೇ. ನಮ್ಮ ಮದುವೆ ಜೊತೆಗೆ ಅವನ ಮದುವೆ ನಡೆದೋಗ್ಲಿ ಅಲ್ವಾ? ಬ್ರೋ, ಇವಾಗ ಅದೆಲ್ಲ ಬೇಡ, ಇನ್ನೊಂದಿನ ಮಾತಾಡೋಣ. ಬ್ರೋ, ನೀನ್ ಈಗ ಹೇಳಿನೇ ನಾನು ಬಾಯಿ ಮುಚ್ಚಿಸ್ತಾ ಇದೀಯಾ? ಇಬ್ರು ಯಾಕೆ ಸೈಲೆಂಟ್ ಆಗ್ಬಿಟ್ಟಿದ್ದೀರಾ? ಲವ್ ಮಾಡ್ತಿರೋ ವಿಷಯ ನಂಗೆ ಹೇಳಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಾ? ತ್ರಿಶೂಲ್ ನಂಗೆ ಹೇಳ್ದೆ ಫೂಲ್ ಮಾಡ್ತಾ ಇದ್ದ, ಆದ್ರೆ ನಾನು ಯಾರು ಅಂತ ತಿಳ್ಕೊಂಡೆ. ಏನು ತಿಳ್ಕೊಂಬಿಟ್ರ? ತ್ರಿಶೂಲ್ ಯಾರನ್ನ ಪ್ರೀತಿಸ್ತಾ ಇದಾರೆ ಅಂತ ನಿಮಗ್ ಗೊತ್ತಾಗೋಯ್ತಾ? ಗೊತ್ತಾಯ್ತು. ತ್ರಿವಿಕ್ರಮ್, ಅದು ಶಿವಾನಿ ಅವರೇ, ನೀವೇ ಡಲ್ ಆಗಿದ್ದೀರಾ? ಓಹೋ, ನಿಮಗ್ ಗೊತ್ತಾಗಕ್ ಮುಂಚೆ ನನಗ್ ಗೊತ್ತಾಯ್ತು ಅಂತನಾ? ಇನ್ನೊಂದು ಲವರ್ ಯಾರು ಅಂತ ಗೊತ್ತಾಗಿಲ್ಲ. ಅವ್ನ್ ಲವರ್ ನೇಮಲ್ಲಿ ಫಸ್ಟ್ ಲೆಟರ್ ಮಾತ್ರ ಗೊತ್ತಾಗಿರೋದು. ಶಿವಾನಿ ಅವರೇ, ಫಸ್ಟ್ ಲೆಟರ್ ಏನು ಗೊತ್ತಾ?
ಎಸ್. ಏನಿದು? ತೆಗೆದು ನೋಡು, ನಿನಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಮಾಂಗಲ್ಯ ಸರ ಎಷ್ಟು ಚೆನ್ನಾಗಿದೆ. ಅಲ್ಲ, ಇದ್ ರೆಡಿ ಆಗಕ್ಕೆ 1 ವಾರ ಬೇಕು ಅಂತ ಹೇಳಿದ್ರು. ಮತ್ತಿದು ನಿನಗೋಸ್ಕರ ಮನೆಯವರು ನನಗ್ ತೋರ್ಸ್ಕೊಂಡ್ ಬಾ ಅಂತ ಕಳ್ಸಿದ್ರ? ತುಂಬಾ ಚೆನ್ನಾಗಿದೆ ತ್ರಿಶೂಲ್, ನನಗ್ ತುಂಬಾ ಇಷ್ಟ ಆಯ್ತು. ಈ ತಾಳಿ ನನ್ ಕುತ್ತಿಗೆ ಸೇರೋದನ್ನೇ ಕಾಯ್ತಾ ಇದ್ದೀನಿ ತ್ರಿಶೂಲ್. ನಾನು ಅಷ್ಟೇ, ಕಟ್ಟೋದಕ್ಕೆ ಕಾಯ್ತಾ ಇದ್ದೀನಿ. ಏಯ್, ಏನ್ ಹೇಳ್ತಿದ್ಯಾ ನೀನು? ನನ್ ಕುತ್ತಿಗೆಗೆ ತಾಳಿ ಕಟ್ಟೋದು ತ್ರಿವಿಕ್ರಮ್, ನೀನಲ್ಲ. ಈ ತಾಳಿ ಅವನು ಕಟ್ಟಕ್ಕಾಗಲ್ಲ ಬಿಡು. ಯಾಕಂದ್ರೆ ಇದನ್ನ ತಂದಿರೋದು ನಾನು. ಮತ್ತೆ ಮನೆಯವ್ರು ನನಗ್ ತೋರ್ಸಕ್ ಕಳ್ಸಿದ್ದು ಅಂತ ಅಂದೆ. ನಾನೆಲ್ಲಂದೆ? ನೀನ ಇಮ್ಯಾಜಿನ್ ಮಾಡ್ಕೊಂಡು ಮಾತು ಸೇರ್ಸ್ಕೊಂಡು ಹೇಳಿದ್ದು. ನಾನು ಹೂ ಅಂತೂ ಒಂದಿಲ್ಲ, ನೆನಪು ಮಾಡ್ಕೊ. ನೀನ್ ತುಂಬಾ ಅತಿ ಆಯ್ತು ತ್ರಿಶೂಲ್. ಅತಿಯಾದ ಪ್ರೀತಿ, ಅತಿಯಾದ ಮುದ್ದು, ಅತಿಯಾದ. ಇನ್ನೊಂದು ಹೆಜ್ಜೆ ಮುಂದೆ ಬಂದ್ರೆ ಗುದ್ದು ಬಿಡ್ತೀನಿ. ತಗೊಂಡ್ ಹೋಗ್ತಾ ಇರೋದನ್ನ. ಶಿವಾನಿ, ತಾಳಿ ಮುಂದೆ ತಾಳ್ಮೆಯಿಂದಿರ್ಬೇಕು. ನೀನು ಕೋಪ ಮಾಡ್ಕೊಂಡು ಹೋಗು ಅಂತಂದ್ರೆ ನಾನೇನು ಹೊಟ್ಟೋಗ್ತೀನಿ, ಆದ್ರೆ ನಿನ್ನೂ ಕರ್ಕೊಂಡು ಹೋಗ್ತೀನಿ. ತ್ರಿಶೂಲ್, ಶಿವಾನಿ, ಕೋಪ ಮಾಡ್ಕೋಬೇಡ. ನಾವಿಬ್ರದ್ದು ಮೇಡ್ ಫಾರ್ ಈಚ್ ಅದರ್ ಜೋಡಿ. ನೀನು ಆ ಮನೆ ಸೊಸೆಯಾಗಿ ಬರ್ಬೇಕು ಅಂತ ಹಠ ಮಾಡ್ತಾ ಇದ್ದೆ ಅಲ್ವಾ? ಇವಾಗ ಆ ಮನೆ ಮಗ ನಾನು, ಅಂದ್ರೆ ನೀನ್ ನನ್ನ ಹೆಂಡತಿಯಾಗಿ ತಾನು ಬರ್ಬೇಕು. ಬರ್ತೀಯಾ? ನನಗೆ ಗೊತ್ತು, ನೀನು ನನ್ನ ಪ್ರೀತಿನ ಅರ್ಥ ಮಾಡ್ಕೋತೀಯ, ನಾನು ಒಪ್ಕೋತೀಯ. ಸಾಧ್ಯನೇ ಇಲ್ಲ. ಇವಾಗ ಹಿಂಗೆ ಹೇಳ್ತೀಯ ಅಷ್ಟೇ, ಆದ್ರೆ ಮದುವೆ ಮನೆ ನಡೆಯೋದೇ ಬೇರೆ. ನಿನ್ ಪಕ್ಕದಲ್ಲಿ ನಾನು ಇರ್ತೀನಿ. ಶಿವಾನಿ, ಮದುವೆಗೆ ಉಳಿದಿರೋದು ಇನ್ನು 2 ವಾರ ಅಷ್ಟೇ. ತಾಳಿ ರೆಡಿ ಇದೆ, ನಿನಗೂ ಇಷ್ಟ ಆಗಿದೆ. ಇನ್ನು ಉಳಿದಿರೋದು ನೀನು ಧಾರೆ ಸೀರೆಯಲ್ಲಿ, ತಾಳಿ ನಿನ್ ಕುತ್ತಿಗೆಲಿ. ತ್ರಿಶೂಲ್, ಡ್ಯಾಡ್, ಏನೋ ಕರೆದ್ರಂತೆ, ಏನ್ ವಿಷಯ? ಅದೇ ಈ ತ್ರಿಶೂಲ್ ಎಲ್ಲೋ ನಾವು ಜ್ಯುವೆಲ್ರಿ ಶಾಪ್ ಇಂದ ವಾಪಸ್ ಬರುವಾಗ ನಮ್ ಜೊತೆ ಬರ್ಲೇ ಇಲ್ಲ. ಡ್ಯಾಡ್, ನಂಗೂ ಗೊತ್ತಿಲ್ಲ, ಫೋನ್ ಮಾಡಿ ಕೇಳ್ತೀನಿ ರೀ. ಬೇಡ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಡ್ಯಾಡ್, ನನ್ ಜೊತೆನಾ? ತ್ರಿಶೂಲ್ ಲವ್ ಮಾಡ್ತಾರ ಹುಡುಗಿ ಯಾರು? ತ್ರಿಶೂಲ್ ಲವ್? ಏನು ಗೊತ್ತಿಲ್ಲದ ಒಂಥರ ಮಾತಾಡ್ತಾ ಇದೀಯಾ? ನಿನಗೆ ಗೊತ್ತಿರೋ ವಿಷಯನೇ ಅದು. ಸಾರಿ ಡ್ಯಾಡ್. ಪರವಾಗಿಲ್ಲ ತ್ರಿವಿಕ್ರಮ್, ನಿನ್ ಮದುವೆನ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೀನಿ. ಅದೇ ಮಂಟಪದಲ್ಲಿ ತ್ರಿಶೂಲ್ ಮದುವೆನೂ ಆಗೋಗಿದ್ದಿದ್ರೆ ತಂದೆ ಆಗಿ ನನ್ನ ಕರ್ತವ್ಯನೂ ಮುಗ್ದಿರೋದು. ಡ್ಯಾಡ್, ಅವ್ನ ಮದ್ವೆಗೆ ಏನ್ ಅರ್ಜೆಂಟು? ಆರಾಮಾಗಿ ನನ್ನ ಮದ್ವೆ ಆದ್ಮೇಲೆ ಅವ್ನ ಆಗ್ತಾನೆ ಬಿಡಿ. ಅದು ಸರಿನೇ, ಆದ್ರೆ ನೀವಿಬ್ರು ಒಂದೇ ಗಳಿಗೆಯಲ್ಲಿ ಹುಟ್ಟಿದ್ರಿ, ಸ್ನೇಹಿತರಾಗಿ ಎಲ್ಲ ಕೆಲಸನೂ ಒಟ್ಟಿಗೆ ಮಾಡ್ತಾ ಬಂದ್ರಿ. ಈಗ ಅಣ್ಣ ತಮ್ಮಂದ್ರು ಬೇರೆ ಆಗಿದ್ದೀರಾ. ಇಬ್ರು ಮದುವೆನೂ ಒಂದೇ ಮಂಟಪದಲ್ಲಿ ಆಗ್ಲಿ ಅನ್ನೋದು ನನ್ನ ಆಸೆ. ಇವನ ಆಸೆಗಳಿಗೆ ಕೊನೆನೇ ಇಲ್ಲ ಅನ್ಸುತ್ತೆ. ಒಂದಾದ ತಕ್ಷಣ ಅವ್ನು ಹೇಳ್ತಾನೆ ಇರ್ತಾನೆ. ಏನೋ ಯೋಚನೆ ಮಾಡ್ತಾ ಇದೀಯಾ? ತ್ರಿಶೂಲ್ ಲವ್ ಮಾಡ್ರೋ ಹುಡುಗಿ ಯಾರು ಅಂತ ಹೇಳು, ನಾನೇ ಅವ್ರ ಮನೇಲಿ ಮಾತಾಡಿ ಮದುವೆ ಫಿಕ್ಸ್ ಮಾಡ್ತೀನಿ. ಡ್ಯಾಡ್, ಅವಳು ಯಾರು ಅಂತ ನಂಗೂ ಗೊತ್ತಿಲ್ಲ. ಇದನ್ನ ನಾನು ನಂಬೇಕಾ? ಏಯ್, ನೀವಿಬ್ರು ಎಂತ ಸ್ನೇಹಿತರು ಅಂತ ನನಗೆ ಗೊತ್ತು. ನಿನಗೇ ಗೊತ್ತಿಲ್ಲದೆ ಅವ್ನು ಲವ್ ಮಾಡ್ತಾನ? ಹುಡುಗಿ ಯಾರು ಹೇಳು? ನನ್ನ ಹುಡುಗಿಗೆ ಕಾಳು ಹಾಕ್ತಾ ಇದ್ದಾನೆ ಅಂತ ಹೇಗೆ ಹೇಳಿ ಡ್ಯಾಡ್? ಯಾಕೋ, ಏನ್ ಯೋಚನೆ ಮಾಡ್ತಾ ಇದೀಯಾ ಹೇಳು? ಡ್ಯಾಡ್, ಗೊತ್ತಿಲ್ಲ ಅನ್ನಲ್ಲ,
ಅವ್ ನನ್ಗೇನು ಹೇಳಿಲ್ಲ. ನೀವಿಬ್ರು ಅಷ್ಟೊಂದು ಕ್ಲೋಸ್ ಅಲ್ವಾ? ನಿನ್ ಜೊತೆನೆ ಶೇರ್ ಮಾಡ್ಕೊಂಡಿಲ್ಲ ಅಂದ್ರೆ? ನಾವಿಬ್ರು ಕ್ಲೋಸೇ, ಬಟ್ ಕೆಲವೊಂದು ವಿಷಯ ನಾನು ಕೇಳಕ್ ಹೋಗಲ್ಲ, ಅವನು ಹೇಳಲ್ಲ. ಇದು ಹಾಗೆ ಡ್ಯಾಡ್. ಹೌದಾ? ಛೇ, ಹುಡುಗಿ ಯಾರು ಅಂತ ಗೊತ್ತಾಗಿದ್ದಿದ್ರೆ ಒಟ್ಟಿಗೆ ಮದುವೆ ಮಾಡ್ಬೋದಾಗಿತ್ತು. ಏನ್ ಬ್ರೋ ಇವತ್ತು ಇಷ್ಟೊಂದು ಬೇಗ ಮಲ್ಕೋತಿದ್ಯಾ? ಏನ್ ವಿಷಯ? ನಿದ್ದೆ ಬರ್ತದೆ ಅಷ್ಟೇ. ಬ್ರೋ ಯಾಕೆ ಅಷ್ಟೊಂದು ಸೀರಿಯಸ್ ಆಗಿದ್ಯಾ? ಯಾವಾಗಲೂ ಜೊತೆ ಜೋಶಲ್ಲಿ ಮಾತಾಡ್ತಿದ್ದೆ, ಇವತ್ತೇನಾಯ್ತು ಬ್ರೋ ಅಷ್ಟೊಂದು ಡಲ್ ಆಗಿದ್ಯಾ? ಹಾಗೇನಿಲ್ಲ, ನಾರ್ಮಲ್ ಆಗೇ ಇದ್ದೀನಿ. ಬ್ರೋ ನನ್ ಮುಂದೆ ಸುಳ್ಳು ಹೇಳ್ತಿದ್ಯಾ ನೋಡು. ನಿನ್ನ ಇವಾಗಿಂದ ಅಲ್ಲ, ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ನೀನೇನು ಅಂತ ನನಗೆ ಗೊತ್ತಿಲ್ವಾ? ಏನಾಯ್ತು ಅಂತ ಹೇಳು ಬ್ರೋ. ನಿನ್ ಗರ್ಲ್ ಫ್ರೆಂಡ್ ಜೊತೆ ಜಗಳ ಆಯ್ತಾ? ಕ್ಯಾಟ್ ಫೈಟ್ ಏನಾದ್ರು? ಇಲ್ಲ. ಏನಾಯ್ತು ಹೇಳು ಬ್ರೋ. ಬ್ರೇಕಪ್ ಏನಾದ್ರು ಆಯ್ತಾ? ಅಥವಾ ಗರ್ಲ್ ಫ್ರೆಂಡ್ ನಿನ್ನನ್ನ ಬಿಟ್ಟು ಬೇರೆ ಯಾರನ್ನಾದ್ರೂ ಮದುವೆ ಆಗ್ತಿದ್ದಾಳ? ಬ್ರೋ ನೀನ್ ಏನು ಮಾತಾಡ್ತಾನೆ ಇಲ್ಲ. ನಿನ್ ಮನ್ಸಲ್ಲಿ ಏನ್ ನಡೀತಿದ್ರು ನಂಗಂತೂ ಗೊತ್ತಿಲ್ಲ, ಆದ್ರೆ ನನ್ ಮನ್ಸಲ್ಲಂತೂ ನಾನು ಹ್ಯಾಪಿ ಆಗಿದ್ದೀನಿ ಬ್ರೋ. ಬ್ರೋ ನಾನು ನೀನು ಈ ರೂಮ್ನ ಶೇರ್ ಮಾಡೋ ಸ್ವಲ್ಪ ದಿನ ಅಷ್ಟೇ ಬ್ರೋ. ಯಾಕೆ ಅಂತನಾ, ನನ್ನ ಶಿವಾನಿ ಮದ್ವೆ ಆದ್ಮೇಲೆ ಶಿವಾನಿ ರೂಮಿಗೆ ಬರ್ತಾಳೆ, ನೀನ್ ಅವಾಗ ಬೇರೆ ರೂಮಿಗೆ ಹೋಗ್ಲೇಬೇಕು ಬ್ರೋ. ಇವಾಗ ನಾನು ನೀನು ಪಕ್ಕದಲ್ಲಿ ಮಲ್ಕೋತಾ ಇದೀವಿ, ಆದ್ರೆ ಮುಂದೆ ಶಿವಾನಿ ನನ್ನ ಪಕ್ಕದಲ್ಲಿ ಇರ್ತಾಳೆ. ಅವಳ ಜೊತೆ ಹಾಗೇ ಮಾತಾಡ್ಕೊಂಡು, ಅವಳನ್ನ ಹಗ್ ಮಾಡ್ಕೊಂಡು, ಏನಾಯ್ತು? ನಾನು ಫೀಲಿಂಗ್ ಶೇರ್ ಮಾಡಿದಷ್ಟೇ. ಅಷ್ಟೇ ಅಲ್ಲ ಬ್ರೋ, ಮದ್ವೆ ಆದ್ಮೇಲೆ ಬ್ರೋ ಎಲ್ಲಾದ್ರೂ ನಿನ್ ಜೊತೆ ಶೇರ್ ಮಾಡಕ್ ಆಗಲ್ಲ. ಇಟ್ಸ್ ಆಲ್ ಪ್ರೈವೇಟ್ ಯುನೋ. ಬ್ರೋ ಯಾಕೇನೋ ಮಾತಾಡ್ತಿಲ್ಲ? ನಾನು ಶಿವಾನಿ ಬೆಸ್ಟ್ ರೊಮ್ಯಾಂಟಿಕ್ ಪೇರ್ ಅಲ್ವಾ ಬ್ರೋ? ಮದುವೆ ಆದ್ಮೇಲೆ ಅಷ್ಟೇ ಅಲ್ಲ, ಶಿವಾನಿ ನನ್ನ ಪಕ್ಕದಲ್ಲಿ ಮಲ್ಕೊಂಡಿದ್ದಾಗ ಅವಳ ಕೈ ಮೇಲೆ ಕೈ ಇಟ್ಟು ಅವಳನ್ನ ಭುಜದ ಮೇಲೆ ಮಲಗಿಸ್ಕೊಂಡು ಹಾಗೇ ಬ್ರೋ ಬ್ರೋ ಏನಾಯ್ತು ಬ್ರೋ? ಬಾಯಾರಿಕೆ ಆಗ್ತದೆ, ನೀರು ಕುಡ್ಕೊಂಡ್ ಬರ್ತೀನಿ. ತ್ರಿಶೂಲ್, ನಿಂಗೆ ನೀರು ಕುಡಿಬೇಕು ಅನ್ಸ್ತಾ ಇರೋದು ಬಾಯಾರಿಕೆಯಿಂದಲ್ಲ, ನನ್ನ ಒಂದೊಂದು ಮಾತಿಂದ ಆಗ್ತಿರೋ ಉರಿಗೆ. ನನ್ ಒಂದೊಂದು ಮಾತು ಇರಿಟೇಟ್ ಆಗ್ತಿದ್ಯಲ್ಲ, ಆಗಬೇಕು. ಇದೇನು ಅಲ್ಲ, ಇನ್ನು ಮುಂದೆ ಇರೋದು ಟ್ರೂ ಗೇಮ್ ಸ್ಟಾರ್ಟ್ಸ್. ಬಾಬಾಜಿ, ಬಾಬಾಜಿ ಏನ್ ಹೇಳೋ? ಬಾಬಾಜಿ ಹೇಳ ನೀನ್. ಬಾಬಾಜಿ, ಅಳಿಮಯ್ಯ ಬ್ಯಾಚುಲರ್ ಪಾರ್ಟಿ ಬಗ್ಗೆ ಕೇಳ್ತಾ ಇದ್ದ. ಪಾರ್ಟಿ ಕೇಳ್ತಾರದು ಅವನ ನೀನ? ಅದು ದೇವ್ರ ಹರಕೆ ಹೆಸರಲ್ಲಿ ಭಕ್ತನ್ ಬಯಕೆ ಅಂತೆ. ಸರಿ ಆಯ್ತು, ತ್ರಿಶೂಲ್ಗೆ ನಾಳೆ ಎಲ್ಲ ರೆಡಿ ಮಾಡಕ್ ಹೇಳು. ಅಕ್ಕ, ಅತ್ತೆ, ರೀನಾ ಬೇಬಿ ಎಲ್ಲ ಬೇಗ ಬನ್ನಿ, ಬೇಗ ಬನ್ನಿ. ಅಕ್ಕ, ಬಾಬಾಜಿ ಬ್ಯಾಚುಲರ್ ಪಾರ್ಟಿಗೆ ಪರ್ಮಿಷನ್ ಕೊಟ್ಟಾಯ್ತು, ನಾಳೆನೇ ಪಾರ್ಟಿ, ಎಲ್ಲ ರೆಡಿ ಆಗ್ಬಿಡಿ. ಆ ಪಾರ್ಟಿಲ್ ನಮ್ಗೇನೋ ಕೆಲ್ಸ, ಹುಡುಗರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನೀನು ಏನ್ ಹೋಗೋದ್ ಬೇಡ. ಅಯ್ಯೋ, ಏನ್ ಮಾತು ಅಂತ ಆಡ್ತೀಯಕ್ಕ? ನನ್ನಂತ ಯೂತು ಬ್ಯಾಚುಲರ್ ಪಾರ್ಟಿ ಮಿಸ್ ಮಾಡ್ಕೊಳ್ಳೋದಾ? ನೀನ್ ಯಾವ ಆಂಗಲ್ ಅಲ್ಲಿ ಯೂತು? ಅಲ್ಲ ಮಾವ, ನಿಮಗ್ ವಯಸ್ಸಾಗ್ತಾ ಬಂತು, ನೀವಿನ್ನ ಯೂತಾ? ಲೇ ಅಳಿಮಯ್ಯ, 40 ವರ್ಷ ಆಗೋರ್ಗು ಯೂತೆ ಕಣ. ಈಗ 50 ವರ್ಷ ಆದವರೆಲ್ಲ ಬಿಳಿಗಡ್ಡ ಬಿಟ್ಕೊಂಡು ನಾವು ಯೂತು ಅಂತ ಓಡಾಡುವಾಗ ನಂಗಿನ್ನು ಜಸ್ಟ್ ಅಲ್ವೇನೋ? ಏನೋ ನೀವೆಲ್ಲ ಖುಷಿಯಾಗಿರಿ, ಏನ್ ಬೇಕಾದ್ರೆ ಮಾಡ್ಕೊಳ್ಳಿ.
ರಾಮಯ್ಯ ನಾವಿಬ್ರು ಜಾಸ್ತಿ ತಗೊಳದ್ ಬೇಡ, ಒಂದು ಹಾಫ್ ತಗೊಂಬಿಡೋಣ. ಏನ್ ಅರ್ಧ ಬಾಟ್ಲ? ಅರ್ಧ ಕೇಸ್ ಕಣ ಮಾವ. ನಾನ್ ಜಿಮ್ಗೆ ಹೋಗ್ತಾ ಇದ್ದೀನಿ. ನನ್ಗೋಸ್ಕರ ಒಂದಿನ ಅವಾಯ್ಡ್ ಮಾಡಕ್ಕಾಗಲ್ವಾ? ಪಾರ್ಟಿ ಇರೋದ್ ನಾಳೆ ತಾನೆ, ನಾಳೆ ನೋಡ. ಎಣ್ಣೆ ನಂದು ಊಟ ನಿಂದು, ಎಣ್ಣೆ ನಿಂದು ಊಟ ನಂದು. ಮಾವ ನೋ ಶಿವಾನಿ. ತ್ರಿವಿಕ್ರಮ್, ಏನಾಯ್ತು? ಶಿವಾನಿ, ಅದು ನೀನು ತ್ರಿಶೂಲ್ ಮದುವೆ ತಾಳಿ. ತ್ರಿವಿಕ್ರಮ್, ಏನ್ ಹೇಳ್ತಾ ಇದ್ದೀರಾ ನೀವು? ಅಲ್ಲಿ ಯಾರೋ ಕಾಣಿಸ್ತಿಲ್ವಲ್ಲ, ಏನ್ ನೋಡಿದ್ರಿ ನೀವು? ಶಿವಾನಿ, ನೀನು ತ್ರಿಶೂಲ್ ಅಲ್ಲಿ? ಶಿವಾನಿ, ತ್ರಿಶೂಲ್. ನೋ 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 ನೋ. ಏನೋ ಯೋಚನೆ ಮಾಡ್ತಾ ಇದೆಯಾ? ತ್ರಿಶೂಲ್ ಲವ್ ಮಾಡಿರೋ ಹುಡುಗಿ ಯಾರು ಅಂತ ಹೇಳು, ನಾನೇ ಅವ್ರ ಮನೇಲಿ ಮಾತಾಡಿ ಮದುವೆ ಫಿಕ್ಸ್ ಮಾಡ್ತೀನಿ. ನನಗೆ ಯಾಕಿಂತ ಡ್ರೀಮ್ ಬಂತು? ತ್ರಿಶೂಲು ಶಿವಾನಿ ತಾಳಿ ಕಟ್ಟಕ್ಕೆ ಹೊರಟಿದ್ದ. ಆ ಡ್ರೀಮ್ ಏನಾದ್ರೂ ನಿಜ ಆದ್ರೆ ಶಿವಾನಿ ನನ್ನಿಂದ ದೂರ ಹೋಗ್ತಾಳೆ. ತ್ರಿಶೂಲು ಶಿವಾನಿನ ಮದುವೆ ಆಗ್ತಾನೆ. ಈ ತ್ರಿಶೂಲಿಂದ ಮನೆ ಮಗನ ಸ್ಥಾನ ಕಳ್ಕೊಂಡೆ, ಈ ಶ್ರೀಮಂತಿಗೆ ಕಳ್ಕೊಂಡೆ, ಒಂದೊಂದು ಎಲ್ಲ ಕಳ್ಕೊತಾ ಇದ್ದೀನಿ. ಇವಾಗ ಶಿವಾನಿನ ನೋ 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 ನೋ. ಶಿವಾನಿನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳಲ್ಲ. ಅವಳು ನನಗೆ ಬೇಕು. ಅವಳನ್ನ ನಾನೇ ಪಡ್ಕೋತೀನಿ. ಸದ್ಯಕ್ಕೆ ಶಿವಾನಿ ನನ್ನ ಕಡೆ ಇದ್ದಾಳೆ, ಆದ್ರೆ ತ್ರಿಶೂಲು ಅವಳ ತಲೆ ಕೆಡ್ಸಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು. ನನ್ನ ಮದುವೆ ತಪ್ಸಕ್ಕೆ ಅವನೇನ್ ಬೇಕಾದ್ರೂ ಮಾಡ್ತಾನೆ. ಈ ತ್ರಿಶೂಲ್ ಯಾವಾಗ ಬೇಕಾದ್ರೂ ನನಗೆ ಆಪೋಸಿಟ್ ಆಗ್ಬೋದು. ತ್ರಿಶೂಲ್ ಆರಾಮಾಗಿದ್ದಷ್ಟು ನನಗೆ ಪ್ರಾಬ್ಲಮ್. ಏನ್ ಮಾಡ್ಲಿ? ಇಲ್ಲ, ನಾನ್ ದುಡ್ಕುದ್ರೆ ಸಿಗಾಕೊಂಡ್ಬಿಡ್ತೀನಿ. ಅಜ್ಜಿ ತುಂಬಿರೋ ಶಕ್ತಿ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಏನ್ ಮಾಡ್ಲಿ? ಶಿವಾನಿ ಕಳ್ಕೋಬಾರ್ದು, ಶಿವಾನಿ ಪಡ್ಕೋಬೇಕು. ಏನ್ ಮಾಡ್ಲಿ? ಅಗ್ನಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಕೇಳು. ನಾನು ಮದುವೆ ಅಂತ ಆದ್ರೆ ನಿನ್ನ ಜೊತೆಗೇನೆ ಆಗೋದು. ನಾನು ಸಪ್ತಪದಿ ತುಳಿಯೋದು ನಿನ್ನ ಜೊತೆಗೇನೆ. ನಿನ್ನ ಹೆಸರಿನ ಜೊತೆಗೆ ನನ್ನ ಹೆಸರೇ ಸೇರೋದು. ಶಿವಾನಿ, ತ್ರಿಶೂಲ್. ತ್ರಿಶೂಲ್ ಪದೇ ನನ್ನ ಪ್ರೀತಿ ದಾರಿಗೆ ಮುಳ್ಳಾಗ್ತಾ ಇದ್ದಾನೆ. ಅವನಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ.
ಬೈದ್ರು ಹೊಡೆದ್ರು ಬುದ್ಧಿ ಬಂದಿಲ್ಲ ಅವನಿಗೆ. ಏನ್ ಮಾಡ್ಲಿ ನಾನು? ಪರಮೇಶ್ವರ, ನನ್ನ ತ್ರಿವಿಕ್ರಮ್ ಮದ್ವೆ ಬೇರೆ ಹತ್ರ ಬರ್ತಾ ಇದೆ. ಮನ್ಸೊಳಗಡೆ ಭಯ ಕೂಡ ಜಾಸ್ತಿ ಆಗ್ತದೆ. ಈ ಮದ್ವೆ ಯಾವುದೇ ವಿಘ್ನಗಳಿಲ್ದೆ ನೆರವೇರಿದ್ರೆ ಅಷ್ಟೇ ಸಾಕು ನನ್ಗೆ. ನನ್ನ ಜಾಗಕ್ಕೆ ಬಂದು ನನ್ನೇ ಯಾರು ಅಂತ ಕೇಳ್ತೀಯ? ಮೊದಲು ನೀನ್ ಯಾರು ಅಂತ ಹೇಳು. ಹೇಳ್ತೀನಿ. ಫಸ್ಟ್ ಈ ಹಾವುಗಳಿಂದ ಬಿಡಿಸು. ಥ್ಯಾಂಕ್ಸ್. ಮೊದಲು ಉತ್ತರ ಕೊಡು. ಯಾರು ನೀನು? ಇಲ್ಲಿಗೆ ಯಾಕೆ ಬಂದೆ? ಅದು ಮಾಯಾಂಗಿನಿ ಅಂದ್ರೆ ನೀನೇನಾ? ನಿಜ ಹೇಳು. ಯಾರು ನೀನು? ಏನ್ ನಿನ್ನ ಉದ್ದೇಶ? ಅದು ನನ್ನ ಅಜ್ಜಿ ಕಳ್ಸಿದ್ದು. ಅಂದ್ರೆ ನನ್ನ ಮಹಾಮಾಯಿ ಕಳ್ಸಿದ್ದು. ಮಹಾಮಾಯಿ? ಮಹಾಮಾಯಿಗೂ ನಿನ್ಗೂ ಏನ್ ಸಂಬಂಧ? ಅವ್ರು ನನ್ನ ಅಜ್ಜಿ. ನಾನೊಂದು ತೊಂದರೆ ಸಿಗಾಕೊಂಡಿದ್ದೀನಿ, ನಿನ್ನ ಹತ್ರ ಹೆಲ್ಪ್ ಕೇಳು ಅಂತ ಅವ್ರಿಗೆ ಕಳ್ಸಿದ್ರು. ಮಹಾಮಾಯಿ ಹೆಸರು ಹೇಳ್ಕೊಂಡು ನಮ್ಸಕ್ ನೋಡ್ತಾ ಇದ್ಯಾ? ನೀನು ಮಹಾಮಾಯಿ ಮೊಮ್ಮಗ ಆಗಿರಕ್ ಸಾಧ್ಯನೇ ಇಲ್ಲ. ಅವಳು ನಿನ್ ಬಗ್ಗೆ ಯಾವತ್ತೂ ಹೇಳಿಲ್ಲ. ನನಗ್ ಮೋಸ ಮಾಡಕ್ ಪ್ರಯತ್ನ ಪಡ್ತಾ ಇದ್ಯಾ? ನನ್ನ ಕೋಪ ನಿನಗಿನ್ನೂ ಗೊತ್ತಿಲ್ಲ. ನನ್ನ ಕೋಪಕ್ಕೆ ತುತ್ತಾದ್ರೆ ಕಾರ್ಕೋಟಕ ವಿಷ ಕ್ಷಣ ಮಾತ್ರದಲ್ಲಿ ನಿನ್ನ ದೇಹ ಸೇರುತ್ತೆ. ನಾನು ಹೇಳ್ತಾರೆ ಸತ್ಯ. ಅವರೇ ನಂಗೆ ಇಲ್ಲಿ ಕಳ್ಸಿದ್ದು. ನೋಡು, ನನ್ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ. ನನ್ನೊಳಗಿರೋ ವಿಷ ಶಕ್ತಿನ ಕೆರಳಿಸಿದ್ರೆ ಸಾವಿನೊಳಗಡೆ ಸಿಗುತ್ತೆ. ಸಾಯೋದಕ್ಕೆ ತಯಾರಾಗು. ನಾನು ಹಿಂಗೆ ಹೇಗೆ ಹೇಳೋದೋ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಬಿಲೀವ್ ಮೀ. ನನ್ನ ನಂಬು ಪ್ಲೀಸ್. ಸರಿ ಅಜ್ಜಿ, ನಾನು ಇವಾಗಲೇ ಹೊರಡ್ತೀನಿ. ಮೊಮ್ಮಗನೇ, ಮತ್ತೆ ದುಡುಕುತ್ತಿದ್ದೀಯಾ? ತಾಳ್ಮೆ ಇರಲಿ. ಯಾಕಜ್ಜಿ, ಏನಾಯ್ತು? ನಾನಿವಾಗ ಆ ಮಾಯಂಗಿನಿ ಜಾಗ ಹೋಗ್ಬಾರ್ದಾ? ಹೋಗು. ಆದರೆ ಅವಳ ಸಹಾಯ ನಿನಗೆ ಸಿಗಬೇಕೆಂದ್ರೆ ಅವಳಿಗೆ ನಿನ್ನ ಮೇಲೆ ನಂಬಿಕೆ ಬರಬೇಕು. ನೀನ್ ಕಳ್ಸಿದ್ದು ಅಂತ ಹೇಳ್ತೀನಿ, ಅವ್ ನಂಬ್ತಾಳಲ್ವಾ? ಬರೀ ಮಾತು ಸಾಲದು ಮೊಮ್ಮಗನೇ. ಸಾಕ್ಷಿ ಕೇಳುತ್ತಾಳೆ. ಸಾಕ್ಷಿನ? ಅದೆಲ್ಲಿದೆ? ಹೋಗು. ಆ ಮಂಟಪದ ಕೆಳಗೆ ಒಂದು ಕೆಂಪು ಬಟ್ಟೆ ಸುತ್ತಿದ ಕುಟ್ಟಿಗೆ ಇದೆ. ಆ ಕುಟ್ಟಿಗೆಯಲ್ಲಿ ಒಂದು ಉಂಗುರವಿದೆ. ಅದನ್ನು ತೆಗೆದುಕೊಂಡು ಹೋಗಿ ಅವಳಿಗೆ ತೋರಿಸು. ಆಗ ಅವಳಿಗೆ ನಂಬಿಕೆ ಬರುತ್ತದೆ, ನಿನಗೆ ಸಹಾಯ ಮಾಡುತ್ತಾಳೆ. ಸರಿ ಅಜ್ಜಿ. ನಂಗೇನು ಮಾಡ್ಬೇಡ, ಬಿಟ್ಬಿಡು ನನ್ನ. ಈ ಮಾನವರೇ ಹೀಗೆ. ಮೊದಲು ನಾಗಲೋಕದವ್ರನ್ನ ಕೆರಳಿಸೋದು, ಆಮೇಲೆ ಕ್ಷಮಾಪಣೆ ಬೇಡಿ, ಕ್ಷಮಾದಾನ ಬೇಡೋದು. ಈ ಮಾಯಾಂಗನೆ ಹತ್ರ ಮೋಸ ಮಾಡೋರ್ಗೆ ಪ್ರತೀಕಾರದ ಏಟಿದೆ ಹೊರತು ಕ್ಷಮೆ ಇಲ್ಲ. ಸಾಕ್ಷಿ ಕೊಡು, ಆಮೇಲೆ ಉಳಿದು ಮಾತು. ಈ ಮಾಯಾ ದ್ವೀಪಕ್ಕೆ ಬರೋದು ನಿನ್ನಿಚ್ಛೆ ಆಗಿರ್ಬೋದು, ಆದ್ರೆ ಹೋಗೋದು ನನ್ನಿಚ್ಛೆ. ನಿನಗೆ ಸಾಕ್ಷಿ ತಾನೇ ಬೇಕು, ನಾನು ಕೊಡ್ತೀನಿ. ಮೊದಲು ಹಾವುಗಳಿಂದ ಬಿಡಿಸು. ಥ್ಯಾಂಕ್ಸ್. ಸಾಕ್ಷಿ. ಹಾ.
ಅದು ನಾಟಕ. ಈ ನರಮನುಷ್ಯರ ಸ್ವಭಾವ ಯಾವತ್ತಿಗೂ ಬದಲಾಗಲ್ಲ. ನೀವೆಲ್ಲ ಗೋಮುಖ ವ್ಯಾಘ್ರಗಳು. ಒಂದ್ ನಿಮಿಷ ನೀನ್ ಕೊಟ್ಟಿರೋ ಉಂಗ್ರ ದಾರಿ ತೋರಿಸುತ್ತೆ ಅಂತ ಹೇಳಿದ್ನಲ್ವಾ? ಬಂದಿರೋ ಜಾಗ ಸರಿಯಾಗಿದೆ ಅಲ್ವಾ? ಇಲ್ಲಿಗೆ ಬರ್ಬೇಕಾಗಿತ್ತು. ಅವ್ನ್ ಯಾರು ಅಂತ ತೋರ್ಸು. ಬಂದಿದ್ದ ಕೆಲಸನ ಮುಗಿಸ್ತೀನಿ. ತೋರಿಸ್ತೀನಿ. ಅರ್ಜೆಂಟ್ ಮಾಡಬೇಡ. ನಾನೇ ಇನ್ನ ಮನೆಯವ್ರ ಮುಂದೆ ಹೋಗಿಲ್ಲ. ನಿನಗ್ ಕಾಯೋ ತಾಳ್ಮೆ ಇರ್ಬೋದು, ಆದ್ರೆ ನನ್ಗೆ ಅವನ ಎದುರಾಗಿರೋ ಸಾವನ್ನ ತಡೆಯೋ ತಾಳ್ಮೆ ಇಲ್ಲ. ಸರಿ, ಇಲ್ಲೇ ಎಲ್ಲೋ ಇರ್ತಾನೆ, ಹುಡ್ಕೋಣ ಬಾ. ತ್ರಿಶೂಲ್, ನೀನ್ ಯಾಕೆ ಕೆಲಸ ಎಲ್ಲ ಮಾಡ್ತಾ ಇದೀಯಾ? ಯಾರೋ ಅಲ್ಲಿ ಅಪ್ಪ, ಅವರೆಲ್ಲರೂ ಕೆಲಸ ಮಾಡ್ತಾ ಇದಾರೆ. ಅವ್ರ ಜೊತೆಗೆ ನಾನು ಸೇರ್ಕೊಂಡ್ರೆ ಕೆಲಸ ಬೇಗ ಮುಗಿಯುತ್ತೆ ಅಂತ ಅಷ್ಟೇ. ಅಲ್ಲ ಕಣೋ, ಬಟ್ ಈ ಕೆಲಸ ಪ್ಲೀಸ್ ಅಪ್ಪ, ನಂಗೆ ಈ ಕೆಲಸದಲ್ಲಿ ತುಂಬಾ ಖುಷಿ ಸಿಗತ್ತೆ. ಪ್ಲೀಸ್ ಮಾಡ್ತೀನಿ ನಾನು. ಸರಿನಪ್ಪ. ಯಾಕಾರೋ ಈ ಪಾರ್ಟಿ ಹಿಟ್ ಅನಿಸ್ತಾ ಇದೆ. ತ್ರಿವಿಕ್ರಮನ್ ಬ್ಯಾಚಲರ್ ಪಾರ್ಟಿಗೆ ತ್ರಿವಿಕ್ರಮನೇ ಇಲ್ಲ. ಬಂದ್ ನೆಂಟ್ರಿಗೆ ಏನ್ ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ. ಅಪ್ಪ, ನೀವು ದಯವಿಟ್ಟು ಏನೂ ಯೋಚನೆ ಮಾಡಬೇಡಿ. ತ್ರಿವಿಕ್ರಮ್ ಬ್ರೋ ಬಂದೇ ಬರ್ತಾರೆ, ನನಗ ಕಾನ್ಫಿಡೆನ್ಸ್ ಇದೆ. ಅಲ್ಲ ಕಣೋ, ಅವ್ನು ಎಲ್ಲಿದ್ದಾನೆ ಅಂತಾನೆ ಗೊತ್ತಿಲ್ಲ. ಅವ್ನು ಬರ್ತಾನೆ ಅಂತ ಹೇಗೆ ನಂಬೋದು? ಅಲ್ಲ, ಅವರು ಬೇಗ ಬಂದ್ಬಿಡ್ತೀನಿ ಅನ್ನೋ ಕಾರಣಕ್ಕೆ ಹೇಳದೆ ಹೋಗಿದ್ದಾರೆ ಅನ್ಸತ್ತೆ. ಅಪ್ಪ, ಅವರು ತುಂಬಾ ದಿವಸದಿಂದ ಕಾಯ್ತಾ ಇದ್ದ ದಿನ ಇದು. ಬ್ಯಾಚುಲರ್ ಪಾರ್ಟಿ ಟೈಮ್ಗಾದ್ರೂ ಅವ್ರು ಕರೆಕ್ಟಾಗಿ ಬಂದೇ ಬರ್ತಾರೆ, ನೋಡ್ತಾರೆ. ಇನ್ನು ಎಲ್ಲೆಲ್ಲಿ ಅಂತ ಹುಡುಕೋದು ನನ್ನ ಸಮಯನ ವ್ಯರ್ಥ ಮಾಡ್ಬೇಡ. ಹೀರೋ ಇಲ್ಲೆಲ್ಲೋ ಇರ್ತಾನೆ, ತೋರಿಸ್ತೀನಿ. ನನ್ನ ಶತ್ರು, ನನ್ನ ಪ್ರೀತಿನ ನನ್ನಿಂದ ದೂರ ಮಾಡಬೇಕು ಅಂತ ಹೊರಟಿರೋನು ಅವನೇ. ಯಾರು? ಆ ನೀಲಿ ಬಣ್ಣ ಶರ್ಟ್ ಹಾಕೊಂಡಿದ್ದಾನಲ್ಲ, ಅವನೇ ಅಲ್ವಾ? ಅವನ್ ಕಥೆನ ನಾನ್ ಮುಗಿಸ್ತೀನಿ. ಒಂದ್ ನಿಮಿಷ. ಎಲ್ರ ಎದುರಿಗೆ ಅವ್ನಿಗೇನಾದ್ರೂ ಮಾಡಿದ್ರೆ ನಾವು ಸಿಗಾಕೋತೀವಿ. ಯಾರು ಇಲ್ದೇ ಇರ್ಬೇಕಾದ್ರೆ ಕೆಲಸ ಮುಗಿಸ್ಬೇಕು. ಡ್ಯಾಡ್ ಯಾಕೋ ನನಗೆ ಕಾಲ್ ಮಾಡ್ತಾ ಇದ್ದಾರೆ? ನನ್ನೇನಾದ್ರೂ ನೋಡಿದ್ರಾ? ಹಲೋ ಡ್ಯಾಡ್. ಲೇ ಇಡಿಯಟ್, ಸ್ವಲ್ಪನೂ ಜವಾಬ್ದಾರಿ ಇಲ್ಲ ನಿನಗೆ? ಕೇಳಿದೆ ಎಲ್ಲೋ ಹೋಗಿದ್ಯಾ? ಮನೆಯವರೆಲ್ಲ ಕಂಗಾಲಾಗಿ ಕೂತಿದ್ದಾರೆ. ಎಲ್ಲಿದ್ಯಾ? ಸಾರಿ ಡ್ಯಾಡ್, ಇಲ್ಲೇ ಮನೆ ಹತ್ರ ಇದ್ದೀನಿ, ಬಂದೆ. ಏನಪ್ಪ ಇದಲ್ಲ, ಛೇ. ಬಾ. ಹಾ ಡ್ಯಾಡ್. ನೋಡು, ನಿನ್ ಜೊತೆ ಜಾಸ್ತಿ ಹೊತ್ತು ಇರಕ್ಕಾಗಲ್ಲ. ಯಾರ ನೋಡಿದ್ರೆ ಕಷ್ಟ ಆಗುತ್ತೆ. ನನ್ ಬಂದ್ ಕೆಲ್ಸ ಮುಗೀತು ಅನ್ಕೋ. ನೀನ್ ಯೋಚನೆ ಮಾಡ್ಬೇಡ. ಹುಷಾರು. ನನ್ ಶಕ್ತಿ ನಿನ್ಗಿನ್ನೂ ಗೊತ್ತಿಲ್ಲ. ನಿನ್ ಕೆಲ್ಸ ನೀನ್ ನಡೀಲಿ, ನನ್ ಕೆಲ್ಸ ನಾನ್ ಮಾಡ್ಕೊಂತೀನಿ.